ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ನೀರು ಎರಚಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಂಜುಂಡೇಶ್ವರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮಾಲೀಕರು ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಒಂದ್ ಕಡೆ ಅರ್ಚಕರು ಕೂಡ ಈ ಪ್ರಕರಣದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ. ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಅಪವಿತ್ರ ನೀರು ಪ್ರಕರಣ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇವತ್ತು ನಂಜನಗೂಡು ಬಂದ್ ಆಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮಾಲೀಕರು. ಆದ್ರೆ ಅಪವಿತ್ರ ನೀರು ಎರಚಿಲ್ಲ ಅಂತಿದೆ ದೇಗುಲದ ಆಡಳಿತ ಮಂಡಳಿ. ಭಕ್ತರನ್ನ ಕಿಡಿಗೇಡಿಗಳು ಅಂತ ದೇಗುಲ ಆಡಳಿತ ಮಂಡಳಿ ಹೇಳ್ತಾ ಇದೆ. ಕೆಲವು ಕಿಡಿಗೇಡಿಗಳು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಉಂಟು ಮಾಡ್ತಿದ್ದಾರೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಕೊಡ್ತಾ ಇರುವಂತಹ ಹೇಳಿಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನಂಜುಂಡೇಶ್ವರ ದೇಗುಲದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಸದ್ಯ ದೇಗುಲದ ಆಡಳಿತ ಮಂಡಳಿಯ ಸ್ಪಷ್ಟನೆ ಏನು? ಮತ್ತೊಂದು ಕಡೆ ಬಂದ್ ಆಚರಣೆ ಯಾವ ರೀತಿ ಆಗ್ತಾ ಇದೆ? ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ ವಿನೋದ್? ಶ್ರುತಿ, ಈಗಾಗಲೇ ಏನೋ ನಂಜನಗೂಡು ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಹಳ ಪ್ರಮುಖವಾಗಿ 26ನೇ ತಾರೀಕು ನಡೆದಂತಹ ಘಟನೆ ವಿಚಾರವಾಗಿ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ಒಂದು ದೂರನ್ನು ಕೊಟ್ಟಿತ್ತು. ಆ ದೂರಿನಲ್ಲಿ ಕುಡಿಯುವ ನೀರನ್ನ ಎರಚಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ರು. ಇದಾದ ಬಳಿಕ ನೆನ್ನೆ ಒಂದು ಶಾಂತಿ ಸಭೆ ನಡೀತು. ಆ ಒಂದು ಶಾಂತಿ ಸಭೆಯಲ್ಲಿ ಏನೊಂದು ಅರ್ಚಕರ ಬಾಯಿಲ್ದಲ್ಲಿ ಕೂಡ ಏನು ಎಲ್ಜಿನ ನೀರಾಗಿಲ್ಲ, ಅದು ಶುದ್ಧ ನೀರು ಅಂತೇಳಿ ಸುಳ್ಳಲು ಹೇಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕಿಡಿಗೇಡಿಗಳು ಅಂದರೆ ದೇವಾಲಯದ ಭಕ್ತರಲ್ಲೇ ಈಗ ಕಿಡಿಗೇಡಿಗಳು ಅಂತೇಳಿ ದೇವಾಲಯದ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ದೇವಾಲಯದ ನಂಜುಂಡೇಶ್ವರ ಭಕ್ತರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ನಿಮ್ಮಲ್ಲೇ ಈಗ ಕಿಡಿಗೇಡಿಗಳು ಅಂತ ಕರೆಯುವಂತಹ ಮಟ್ಟಕ್ಕೆ ದೇವಾಲಯ ಬಂದಿರುವಂಥದ್ದು ಅದು ಏನಂತಂದರೆ ಸ್ಪಷ್ಟವಾಗಿದೆ. ನಿಮಗೆ ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕಾದ್ರೆ ನಿಮ್ಮ ಪತ್ರಕರ್ತರ ಸಂಘಕ್ಕೋ ಅಥವಾ ನಿಮ್ಮ ಪತ್ರಿಕಾ ಕಾರ್ಯಾಲಯಕ್ಕೋ ಕೊಟ್ಟಿದ್ದಾರೆ. ಅದು ಕೊಟ್ಟಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಿ ದಾರಿ ತಪ್ಪಿಸೋದಕ್ಕಷ್ಟೇ ಮಾಡಿರೋದು. ಅದು ಕೂಡ ಅವ್ರ ಹತ್ರ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡಿದ್ರು. ಆಯಿತು, ದೇವಾಲಯದ ಲೆಟರ್ ಹೆಡಲ್ಲಿ ಕೊಡಬೇಕಿತ್ತಲ್ವಾ? ಯಾವುದೋ ಒಂದು A4 ಶೀಟಲ್ಲಿ ಹಾಕಿ ದೇವಾಲಯದ ಯಾವುದೇ ಒಂದು ಪ್ರಕಟಣೆ ಹೊರಡಿಸ್ಬೇಕಾದ್ರು ದೇವಾಲಯದ A4 ಶೀಟ್ ದೇವಾಲಯದ ಲೆಟರ್ ಹೆಡ್ ಇರತಕ್ಕಂಥ A4 ಶೀಟಲ್ಲೇ ಕೊಡುವಂಥದ್ದು. ತರಾತುರಿಲಿ ಇವರು ಶಾಂತಿ ಸಭೆಗೆ ಅಂತೇಳಿ ಕರೆಸ್ಕೊಂಡು ಅವ್ರ ಹತ್ರ ಇವರು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಒಂದು ಪತ್ರಕ್ಕೆ ಒಂದು ಸೈನ್ ಹಾಕ್ಸಿ ಒತ್ತಾಯಪೂರ್ವಕ ಸೈನ್ ಹಾಕ್ಸಿ ಕಳಿಸಿದ್ದಾರೆ. ಆಯಿತು, ಇವತ್ತು ಕಿಡಿಗೇಡಿಗಳು ಭಕ್ತರೆಲ್ಲ ಕಿಡಿಗೇಡಿಗಳು ಬಂದ್ ಮಾಡಿದ್ದಾರೆ ಅಂತಿದ್ರೆ ನಂಜನಗೂಡಿನ ಜನ ಕೇಳ್ತಾ ಇದ್ರ ಯಾರಿಗಾರ ಹೋಗಿ ಬಲವಂತ ಮಾಡಿದೀವ? ನಾವು ಯಾರಿಗಾರ ಅಂಗಡಿ ಹಾಕಿ ಅಂತೇಳಿ ಧಮಕಿ ಹಾಕಿದೀವ? ಯಾರೂ ಇಲ್ಲ. ಯಾಕೆ ಅಂದರೆ ನಂಜನಗೂಡು ಸ್ವಯಂ ಪ್ರೇರಿತವಾಗಿ ಯಾಕೆ ಬಂದಾಗಿದೆ ಅಂತ ಹೇಳಿದ್ರೆ ನಂಜನಗೂಡು ಬೇರೆ ಅಲ್ಲ, ನಂಜುಂಡೇಶ್ವರ ಬೇರೆ ಅಲ್ಲ. ನಂಜನಗೂಡಿನಲ್ಲಿರ್ತಕ್ಕಂಥ ಇನ್ನೂ ಬಹಳಷ್ಟು ಜನ ದಲಿತ ಬಂಧುಗಳು ಇಲ್ಲಿ ಬಂದು ನಿಂತಿದ್ದಾರಲ್ಲ ಇವತ್ತು ನಂಜುಂಡೇಶ್ವರನ ರಥ ಹೋಗ್ಬೇಕಾದ್ರೆ ಈ ತರ ಪರಸ್ಕೊಳ್ಳೋ ಬರೆದು ಪತ್ರಿಕಾ ಪಡ ಹೊರಡಿಸುವಂಥ ಉದ್ದೇಶ ಆದರೆ ಏನು ಅಂತ ಸರ್? ಉದ್ದೇಶ ಏನಂತಂದರೆ ಬಂಧನ ವೈಫಲ್ಯ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದ್ರು. ಅವ್ರಗಳಿಗೆ ಒತ್ತಡ ಹಾಕಿ ಹಿಂಗೆ ಮಾಡೇ ಇಲ್ಲ ಅಂತೇಳಿ ಅಂತ ಹೇಳಿಕೆ ಕೊಡಿ ಅಂತ ಹೇಳಿದರು. ನೀವು ಸರ್ಕಾರಿ ನೌಕರರು, ನಿಮಗೆ ಆಮೇಲೆ ತೊಂದರೆ ಆಗುತ್ತೆ, ನಿಮ್ಗೆ ಆಗಾಗುತ್ತೆ ಈಗ ಬೆದರಿಸಿ ಬರ್ಸ್ಕೊಂಡ್ರು. ಒಂದನೇದು. ಎರಡನೇದು, ಸ್ವತಃ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರು ಜೀಪ್ನಲ್ಲಿ ಅನೌನ್ಸ್ ಮಾಡ್ಕೊಂಡವರು ದಯವಿಟ್ಟು ನಾಳೆ ಯಾರು ಬಂದ್ ಮಾಡಬೇಡಿ, ಏನಿತ್ತು ಅಂತ ಪರಿಸ್ಥಿತಿ ತಿರುವು ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ